ನಿಮ್ಗೆ ಗೊತ್ತಿರ್ಲಿ ಚಲನಾ ನಿಯಮಗಳು ಬರ್ತಾವ ಸರ್ ಐಸಾಕ್ ನ್ಯೂಟನ್ ಅವರ ನಿಯಮಗಳಲ್ಲಿ. ಸೊ ಒಂದು ಜಡತ್ವ ಇನರ್ಸಿಯಾ ಅಂತ ಬರುತ್ತೆ ಈ ತರ. ಅದ್ರಾಗ ಇನರ್ಸಿಯಾ ಫಸ್ಟ್ ನಿಯಮ ಸರ್ ಅದು ಅವ್ರದ್ದು ಜಡತ್ವ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ವಿಜ್ಞಾನಿಗಳಿಗೂ ಗೊಂದಲ ಆಗ್ತದೆ ಸರ್, ನಿಮಗೂ ಹೇಳ್ತೀನಂತ. ಒಂದ್ ಟವೆಲ್ ತಂದು ಜಾಡಸ್ತಾರ, ಧೂಳ್ ಹೊರ ಬರೋಣ ಹೇಳ್ತಾರ. ಏನಂದ್ರೆ ಈ ಧೂಳ್ ಹೊರಗೆ ಯಾಕೆ ಬರ್ಲಕತ್ತ ಅಂದ್ರ ಇದ್ರಾಗ ಜಡತ್ವ ಅಂತ ಹೇಳ್ತಾರ. ಒಂದ್ ಬಕೆಟ್ ನೀರ್ ತಗೊಂಡ್ ಅರ್ಧ ತುಂಬಿಸಿ ಹಿಂಗ್ ತಿರುತ್ತಾರ, ತಿರುವಿದಾಗ ಆ ನೀರ್ ಚೆಲ್ಲಲಾಗ್ಯದ, ಮ್ಯಾಕ್ ಹೋದಾಗ ಹಿಂಗೆ ಓಪನ್ ಇರ್ತದ ಸರ್, ನೀರ್ ಚೆಲ್ಲಬೇಕಿತ್ತು, ಯಾಕೆ ಚೆಲ್ಲಲಾಗ್ಯದ ಅಂದ್ರ ಅದ್ರ ಜಡತ್ವ ಅಂತ ಹೇಳ್ತಾರ. ಬಸ್ ಬ್ರೇಕ್ ಹಾಕೋಣ ಮುಂದಕ್ಕೆ ಹೋಗಿ ಬೀಳ್ತೀವಿ, ಕಾರಣ ಮನುಷ್ಯನಲ್ಲಿ ಜಡತ್ವ ಇತ್ತು ಅಂತ ಹೇಳ್ತಾರ. ಟ್ರೈನ್ ಒಳಗ್ ಕೂತು ಬಾಲ್ ಮ್ಯಾಲ ಹಾರಸ್ರಿ, ಸೀದಾ ಒಳಗ್ ಕೈಯಾಗೆ ಬರ್ತದ. ಟ್ರೈನ್ ಒಳಗ್ ಕೂತು ಅದ ಟ್ರೈನ್ ಮ್ಯಾಲ ಕೂತ್ ಹಾರಸ್ರಿ, ನಿಮ್ ಕೈಯಾಗ ಸಿಗ್ತದೆ ನೋಡ್ರಿ, ಇಲ್ಲ. ಟ್ರೈನ್ ಒಳಗ್ ಕೂತು ಹಿಂಗ ಹಾರಿಸಿದಾಗ ಜಡತ್ವದಾಗ ಇರ್ತದ, ಒಳಗಡೆ ಇರ್ತದ ವಸ್ತು. ಒಳಗಡೆ ಇತ್ತಂದ್ರ ಆ ವ್ಯಕ್ತಿಯಲ್ಲಿ ಎಷ್ಟು ಜಡತ್ವ ಇರ್ತದ, ಆ ಬಾಲ್ ಅಲ್ಲೂ ಕೂಡ, ಆ ಚೆಂಡಲ್ಲೂ ಕೂಡ, ಆ ಆಪಲ್ ಗಿಪಲ್ ಹಾರಿಸಿದ್ರ ಅದರಲ್ಲೂ ಕೂಡ ಅಷ್ಟ ಜಡತ್ವ ಇರ್ತದ. ನೀ ಟ್ರೈನ್ ಮ್ಯಾಲ್ ಕೂತ್ ಹಾರಿಸು, ಹಿಂದಿನ ಸೀಟ್ನ ಹಿಡಿಬೇಕದನ್ನ, ಅಥವಾ ಬೋಗಿ ಹಿಂದ್ ಹೋಗಿ ಬೀಳ್ತದ ನೀ ಹಾರಿಸಿದ ಚೆಂಡ. ಆದ್ರ ಅದ ಒಳಗ್ ಕೂತಾಗ ಹಿಂಗ ಹಾರಿಸು, ಹಿಂದಿನ ಹಿಡಿತಾನೆ ನೋಡ್ರಿ, ಇಲ್ಲ, ನಿಮ್ ಕೈಗೆ ಸಿಗುತ್ತೆ. ಪೇಪರ್ ಇಟ್ಟು ಅದ್ರ ಮೇಲೆ ಒಂದು ಕಾಯಿನ್ ಇಟ್ಟು ಪೇಪರ್ನ ಒಮ್ಮೆ ಹಿಂಗ್ ಜಗಿದಾಗ ಏನಾಗ್ತದ, ಕಾಯಿನ್ ಅಲ್ಲೇ ಕುಂದಿರ್ತದೆ. ನೀವು ತೆಗ್ದಿರ್ತೀರಿ ನೋಡ್ರಿ, 8 ಪುಸ್ತಕ ಇರ್ತಾವ, ನಡುವಿನ ಪುಸ್ತಕ ಬೇಕಾಗಿರ್ತಾವ, ಪಟ್ಟನ ಹಿಂಗ್ ಜಕ್ಕೊಂಡ್ಬಿಡ್ತೀರಿ, ಆ ಪುಸ್ತಕ ಹೊಳ್ಳಿ ಅಲ್ಲೇ ಕೊಡ್ತಾವ. ಕಾರಣ ಮೇಲಿನ ಪುಸ್ತಕದಲ್ಲಿ ಏನಿತ್ತು, ಜಡತ್ವ ಇತ್ತು ಅಂತ